ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ನಿಮ್ಮ ಒಂದು ವ್ಯಕ್ತಿಯ ಮುಂದಿನ ನಿರ್ಧಾರ, ಮುಂದಿನ ಆಲೋಚನೆಗಳು, ನಿಮ್ಮ ಒಂದು ರಿಲೇಷನ್ಶಿಪ್ಪಿನ ಕುರಿತಾಗಿ ಯಾವ ಒಂದು ನಿರ್ಧಾರವನ್ನು ಅವರು ಕೈಗೊಳ್ಳಲಿದ್ದಾರೆ, ಅವರ ತಲೆಯಲ್ಲಿ ಏನು ಓಡ್ತಾ ಇದೆ ನಿಮ್ಮ ಒಂದು ರಿಲೇಷನ್ಶಿಪ್ಪಿನ ವಿಚಾರವಾಗಿ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸೊ ವಿಡಿಯೋವನ್ನು ಖಂಡಿತ ಕೊನೆಯ ತನಕ ನೋಡಿ. ಆ್ಯಂಡ್ ಗೈಸ್, ಇದೊಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ ಟಿಪ್ಸ್ಗೋಸ್ಕರ ಪೆಂಡುಲಮ್ ರೀಡಿಂಗನ್ನು ಚೆಕ್ ಮಾಡೋದಕ್ಕೆ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದು. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಲೆಟ್ಸ್ ಕ್ವಿಕ್ಲಿ ಕನೆಕ್ಟ್ ಟು ದ ಎನರ್ಜೀಸ್ ಆಫ್ ದ ಯೂನಿವರ್ಸ್. ನಿಮ್ಮ ಒಂದು ವ್ಯಕ್ತಿಯ ಆಲೋಚನೆ, ಅವರ ಮುಂದಿನ ನಿರ್ಧಾರ ಯಾವ ರೀತಿ ಇರುತ್ತೆ, ನಿಮ್ಮ ಒಂದು ಪ್ರೀತಿಯ ವಿಚಾರವಾಗಿ ಕುರಿತಾಗಿ ಅವರ ಒಂದು ನಿರ್ಧಾರ, ವಿಚಾರವಾಗಿ ಕುರಿತಾಗಿ ಒಂದು ನಿರ್ಧಾರ ಯಾವ ರೀತಿ ಇರುತ್ತೆ. Connect with the energies. Okay, so we have the strength card. Okay, Ace of Pentacles bandida. Okay, we have 6 of Wands. Okay, 9 of Wands barta ide. Okay, fine. So any more energies? Okay, all right, so we have that. Bottom of the deck we have King of Pentacles. So we have the Hanged Man energy, 8 of Wands and Page of Wands. Wand energies ತುಂಬ ಬರ್ತಾ ಇದೆ. ಫೈರ್ ಎಲಿಮೆಂಟ್ ಇಸ್ ಮೋರ್ ಅಂತ ಹೇಳ್ಬೋದು. ಅರ್ತ್ ಎಲಿಮೆಂಟ್ ಒಂದು ರೀತಿ ಹೇಳೋದಾದರೆ ಒಂದಿದೆ, ಆ್ಯಂಡ್ ವಿ ಹ್ಯಾವ್ ದ ಏರ್ ಎಲಿಮೆಂಟ್. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಎಲ್ಲೋ ಈ ಒಂದು ಎನರ್ಜಿ ಕಿಂಗ್ ಆಫ್ ಪೆಂಟಿಕಲ್ ಎನರ್ಜಿ ಬಂದಿರೋದ್ರಿಂದ ಎಲ್ಲೋ ನಿಮ್ಮ ಪರ್ಸನ್ ತುಂಬ ಈಗೋಯಿಸ್ಟಿಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ನೀವು ಎಷ್ಟೇ ಬೇಡ್ಕೊಂಡ್ರು, ನೀವು ಎಷ್ಟೇ ಒಂದು ಇವರ ಪ್ರೀತಿಗೆ ಅಪೇಕ್ಷೆಯನ್ನು ಮಾಡ್ತಾ ಇದ್ರೂ ಈ ವ್ಯಕ್ತಿ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ಅಂದರೆ ಕೆಲವೊಂದು ವಿಚಾರದಲ್ಲಿ ವ್ಯಕ್ತಿ ನಿಮ್ಮ ಸಂಪರ್ಕದಲ್ಲೇ ಇಲ್ಲ, ಅಥವಾ ಬ್ಲಾಕ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಕಂಪ್ಲೀಟ್ ಸಂಪರ್ಕಕ್ಕೇ ಇವರು ಇಲ್ಲ, ಎಲ್ಲಿ ಹೋದರು ಏನಾದರೂ ಅಂತ ಸಹ ಕೆಲವ್ರಿಗೆ ಗೊತ್ತಿಲ್ಲ. ಸೊ ಆ ಥರ ಒಂದು ಸಿಚುವೇಶನ್ ಸಹ ಇದೆ. ಅಥವಾ ಈ ವ್ಯಕ್ತಿ ನಿಮಗೆ ಸುಮ್ಮನೆ ಸುಳ್ಳು ಹೇಳೋ ಅಂಥದ್ದಾಗಿರ್ಬೋದು. ಓಕೆ, ತಾನು ಅವೈಲೇಬಲ್ ಇದ್ರೂ ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡದೇ ಇರೋದು, ಅಥವಾ ನಿಮಗೆ ಟೆಕ್ಸ್ಟ್ ಮೆಸೇಜಸ್ಗೆ ರಿಪ್ಲೈ ಮಾಡದೇ ಇರ್ತಕ್ಕಂಥದ್ದು. ಸೊ ಈ ಥರ ಅಂದರೆ ನಾನು ಯಾಕೆ ಬೆಂಡ್ ಆಗಬೇಕು, ಅಂದರೆ ನೀವೇ ಹೋಗಿ ಸಾರಿಯನ್ನು ಕೇಳಿದ್ರೂ ಈ ವ್ಯಕ್ತಿ ಅಂತಕ್ಕಂಥದ್ದು ಅದಕ್ಕೆ ಒಪ್ತಾ ಇಲ್ಲ. ನಿಮ್ಮ ಸಾರಿ, ನಿಮ್ಮ ಅಪಾಲಜೀಸ್ನ ಅವರು ಕನ್ಸಿಡರ್ ಮಾಡ್ತಿಲ್ಲ. ತುಂಬ ಒಂದು ರೀತಿ ಹೇಳೋದಾದರೆ ಡಾಮಿನೇಷನ್ ಮಾಡ್ತಿದ್ದಾರೆ, ತುಂಬ ಅಬ್ಯೂಸಿವ್ ಆಗಿಬಿಟ್ಟಿದೆ. ಹೇಳೋದಾದರೆ ನಿಮಗೆ ಆ ಒಂದು ವ್ಯಾಲ್ಯೂ ಏನು ಸಿಗಬೇಕಾಗಿದೆ ಅದು ಸಿಗ್ತಾ ಇಲ್ಲ, ಮುಂಚಿನ ಹಾಗೆ ಸಿಗ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ಈ ಒಂದು ಎನರ್ಜೀಸ್ ತುಂಬ ಹೈ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್, ಎಮೋಷ್ನಲಿ ಅಂತೂ ಕಂಪ್ಲೀಟಾಗಿ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ. ಅಂದರೆ ನೀವು ಎಷ್ಟೋ ಜನ ಕೇಳ್ತೀರಾ, ಮ್ಯಾಮ್ ಅವರು ನಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ವ ಹಾಗಿದ್ರೆ? ಸೊ ಖಂಡಿತ ಯೋಚನೆ ಮಾಡ್ತಾರೆ, ಬಟ್ ಏನಂದರೆ ನಾಟ್ ಸೋ ಗುಡ್. ಅಂದರೆ ಆ ಒಂದು ಥಾಟ್ಸ್ ಏನಿದೆ ಅದು ಅಷ್ಟು ಪಾಸಿಟಿವ್ ಆಗಿ ಇರೋದಿಲ್ಲ. ನಿಮಗೆ ಒಂದು ರೀತಿ ಹೇಳೋದಾದರೆ, ನೀವು ಇವರ ಲೈಫಲ್ಲಿ ಬಂದ ನಂತರ ಇವರ ಲೈಫ್ ತುಂಬ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಸೊ ಒಂದು ಕಾನ್ಫಿಡೆನ್ಸನ್ನು ಕೊಟ್ಟಿದ್ದೀರಾ. ಆ್ಯಂಡ್ ಇವರು ತುಂಬ ಕಷ್ಟ ಇದ್ದಂಥ ಪರಿಸ್ಥಿತಿನಲ್ಲಿ ಬಂದು ನೀವು ಜೀವನವನ್ನು ಹೇಗೆ ಎದುರಿಸೋದು ಅಂತ ಹೇಳ್ಕೊಟ್ಟಿದ್ದೀರಾ, ಸಹಾಯವನ್ನು ಮಾಡಿದ್ದೀರಾ. ಆ್ಯಂಡ್ ಎಮೋಷ್ನಲ್ ಸಪೋರ್ಟ್ ಅಂತಕ್ಕಂಥದ್ದನ್ನ ಕೊಟ್ಟಿದ್ದೀರಾ. ಆ್ಯಂಡ್ ಕೆಲವ್ರು ಹಣ ಸಹಾಯ ತುಂಬ ಮಾಡಿದ್ದೀರಾ ಅಂತ ಸಹ ನಾನು ಹೇಳ್ತೇನೆ. ಯಾಕಂದರೆ ನೀವು ಬಂದ ನಂತರ ಇವ್ರಿಗೆ ಹಣದ ವಿಚಾರ ಆಗಿರ್ಬೋದು, ಎಮೋಷ್ನಲ್ ವಿಚಾರ ಆಗಿ ಎಲ್ಲನೂ ಇಂಪ್ರೂವ್ ಆಗ್ತಾ ಹೋಯಿತು. ಒಂದು ರೀತಿ ಗೆದ್ಬಿಟ್ರು ಅವರು.
ಓಕೆ. ಸೊ ಎಲ್ಲ ವಿಚಾರದಲ್ಲೂ ಗೆದ್ದರು ಅವರು. ಬಟ್ ಏನಂದರೆ ಇಲ್ಲಿ ನೀವು ಸೋಲ್ತಾ ಇದ್ದೀರಾ, ಅವ್ರು ನಿಮ್ಮನ್ನು ಸೋಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ರಿ, ಓಕೆ. ಸೊ ಓಕೆ, ಈ ಪರ್ಸನ್ಗೆ ಹೆಲ್ಪ್ ಮಾಡೋಣಪ್ಪ, ಒಂದು ಕಂಪ್ಯಾಷನೇಟ್ ಅಂತಕ್ಕಂಥದ್ದು ಇತ್ತು, ಆ ಕೈಂಡ್ನೆಸ್ ಅಂತಕ್ಕಂಥದ್ದು ನಿಮ್ಮಲ್ಲಿತ್ತು. ಸೊ ಅದಕ್ಕೆ ನೀವು ಸಹಾಯ ಮಾಡಿದ್ರಿ. ಆ್ಯಂಡ್ ಅದೇ ರೀತಿ ವ್ಯಕ್ತಿನ ತುಂಬ ಹಚ್ಕೊಳ್ಳೋಕೆ ನೀವು ಇದಾಯಿತು, ಹಂಗೆ ಪ್ರೀತಿಗೆ ಟರ್ನ್ ಆಯಿತು, ಎಲ್ಲ ಆಯಿತು. ಬಟ್ ಇಲ್ಲಿ ಏನಂದರೆ ಆ ಕೃತಜ್ಞತೆ ಭಾವ ಅಂತಕ್ಕಂಥದ್ದು ಅವರಿಗೆ ಇಲ್ಲ. ಅಂದರೆ ಇಲ್ಲಿ ಅವ್ರು ನೋಡುವಂಥ ಒಂದು ರೀತಿ ನೋಡಿ, ಅಂದರೆ ತುಂಬ ಕಷ್ಟದಿಂದ ಬಂದಿದ್ದಾರೆ ಇವರು, ಗೆದ್ದಿದ್ದಾರೆ ಸಹ ಜೀವನದಲ್ಲಿ, ಅಥವಾ ಗೆಲ್ತಾ ಇದ್ದಾರೆ ಆಲ್ಮೋಸ್ಟ್. ಇವಾಗ ಒಂದು 0ಇಂದ ಒಂದು ಸ್ಟೇಬಲ್ ಹಂತಕ್ಕಾದರೂ ಇವರು ಬಂದಿದ್ದಾರೆ. ಆದರೆ ಇವರ ಒಂದು ಲೇಜಿನೆಸ್ ಆಗಿರ್ಬೋದು, ಅಥವಾ ಇವರು ನಿಮ್ಮನ್ನು ನೋಡುವಂಥ ಒಂದು ಪರ್ಸೆಪ್ಷನ್ ಅಂತಕ್ಕಂಥದ್ದು ಚೇಂಜ್ ಆಗಿದೆ. ಅಂದರೆ ಬಹುಶಃ ಇವರು ನಿಮ್ಮನ್ನು ದುಡ್ಡಿನ ವಿಚಾರಕ್ಕಾಗಿರ್ಬೋದು, ಅಥವಾ ಎಮೋಷ್ನಲ್ ಸಪೋರ್ಟ್ ತೊಗೊಂಡಿರ್ತಕ್ಕಂಥದ್ದು, ಅದಕ್ಕೆ ಕೃತಜ್ಞತೆ ಅಂತಕ್ಕಂಥದ್ದು ಇಲ್ಲಿ ಅವರು ತೋರಿಸ್ತಾ ಇಲ್ಲ. ಅಂದರೆ ತುಂಬ ವೇಗವಾಗಿ ಅವರ ಮೈಂಡ್ ಅಂತಕ್ಕಂಥದ್ದು ಇಲ್ಲಿ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಒಂದು ಮಗುವಿನ ಒಂದು ಹೇಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ, ತುಂಬ ವೇಗವಾಗಿ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸ್ಕೋತಾರೆ. ಸೊ ಆ ರೀತಿ ಆಡೋದಕ್ಕೆ ಶುರು ಮಾಡಿದ್ದಾರೆ ನಿಮ್ಮ ವ್ಯಕ್ತಿ. ಐ ಕ್ಯಾನ್ ಸಿ ದ ಶಿಫ್ಟ್. ಅಂದರೆ ಇವರು ಒಂದೊಂದು ವಿಚಾರದಲ್ಲಿ ನೀವು ಗೆಲ್ಲಿಸ್ತಾ ಹೋದ್ರಿ ಇಲ್ಲಿ, ಓಕೆ. ನೀವು ಅವ್ರ ಕಷ್ಟದಲ್ಲಿದ್ದಾಗ ನೀವು ನಿಂತ್ರಿ, ಅವ್ರ ಫ್ಯಾಮಿಲಿನೂ ಅವ್ರ ಜೊತೆಗೆ ನಿಂತಿಲ್ಲದೆ ಇರ್ಬೋದು, ನೀವು ನಿಂತ್ರಿ, ಅವ್ರಿಗೆ ಸಹಾಯವನ್ನು ಮಾಡಿದ್ರಿ, ಅವರನ್ನು ಗೆಲ್ಲೋ ಹಾಗೆ ಮಾಡಿದ್ರಿ. ಆದರೆ ಇವಾಗ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರೋರು ನೀವು. ಸೊ ಈ ಥರ ವಿಚಾರಗಳು ನಡೀತಾ ಇದೆ. ಅಂದರೆ ಇಲ್ಲಿ ಅಹಂಕಾರ ಅಂತಕ್ಕಂಥದ್ದು ಮನುಷ್ಯನಿಗೆ ಎಷ್ಟು ಬೇಗ ಬಂದ್ಬಿಡುತ್ತೆ. ಅರ್ಧ ರಾತ್ರಿನಲ್ಲಿ ಐಶ್ವರ್ಯ ಬಂದರೆ ಕೊಡೆ ಹಿಡಿತಾರಂತ. ಅಂದರೆ ಒಂದು ಮನುಷ್ಯನಿಗೆ ಅವರ ಒಂದು ಬಿಹೇವಿಯರ್ ಆಗಿರ್ಬೋದು, ಅವ್ರು ನಡ್ಕೊಳ್ಳೋಂಥ ರೀತಿ ಆಗಿರ್ಬೋದು, ಎಷ್ಟು ಬೇಗವಾಗಿ ಅದು ಚೇಂಜ್ ಆಗಿಬಿಡುತ್ತೆ ಅಂತಂದರೆ ಅದಕ್ಕೆ ಹೇಳೋದು ಗ್ರೌಂಡಿಂಗ್ ಇರಬೇಕು. ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಾವು ನಡೆದು ಬಂದ ಹಾದಿ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಮರಿಬಾರ್ದು ಅನ್ನೋದನ್ನು ಇದು ಹೇಳುತ್ತೆ. ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ನಿಮಗಾಗಿ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ. ಸೊ ಡಿಯರ್ ಏಂಜಲ್ಸ್, ಹೆಲ್ಪ್ ಅಸ್ ಗೈಡ್ ವಿತ್ ದ ಎನರ್ಜೀಸ್. ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಸೊ ವಿ ಹ್ಯಾವ್ ದ ಫಸ್ಟ್ ಕಾರ್ಡ್, ಕಮ್ಯುನಿಕೇಟ್ ಕ್ಲಿಯರ್ಲಿ. ಓಕೆ, ಸೊ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇಲ್ಲಿ ಆಗ್ತಾ ಇಲ್ಲ. ನಿಮ್ಮ ಮೆಸೇಜಸ್ ಫ್ರಮ್ ಯೂನಿವರ್ಸ್, ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ದಿಸ್ ಒನ್ ಕಾರ್ಡ್, ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಅಂತ ಬ್ಯೂಟಿಫುಲ್ ಮೆಸೇಜಸ್ ಇದು. ಸೊ ಏಂಜಲ್ಸ್ ಹೇಳೋ ಪ್ರಕಾರ ನಿಮ್ಮ ಪ್ರಯತ್ನವನ್ನು ನೀವು ನಿಲ್ಲಿಸ್ಬಿಡಿ. ಯಾಕಂದರೆ ಇವ್ರು ಏನೂ ಇಲ್ಲದೆ ಇದ್ದಾಗ ನೀವು ಅವರಿಗೆ ಎಲ್ಲವನ್ನು ಕೊಟ್ಟಿದ್ದೀರಾ, ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಾ. ಸೊ ನಿಮ್ಮ ಅಧಿಕಾರ ಇದೆ ಅವರ ಮೇಲೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ನೀವೇನು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅದನ್ನು ಮುಂದುವರಿಸಿ. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂದರೆ ಇವಾಗ ಎಷ್ಟೋ ಜನಕ್ಕೆ ಅವ್ರು ಬ್ಲಾಕ್ ಮಾಡಿರೋ ಕಾರಣದಿಂದ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಆಗ್ತಿಲ್ಲ. ಬಟ್ ಫ್ಯೂಚರಲ್ಲಿ ಆಪರ್ಚುನಿಟಿ ಅಂತಕ್ಕಂಥದ್ದು ಸಿಗ್ತಾರೆ. ಅಂದರೆ ಒಂದು ರೀತಿ ನೇರ ಭೇಟಿ ಅಂತಲೇ ಅಂದ್ಕೋಬೋದು. ನೀವು ನೇರವಾಗಿ ಭೇಟಿಯಾದಾಗ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ನೋವೇನಿದೆ, ನೀವೇನು ಹೇಳಬೇಕು ಅಂತ ಇದ್ದೀರಾ ಅದನ್ನೆಲ್ಲವನ್ನು ಅವ್ರಿಗೆ ಹೇಳುವಂಥ ಒಂದು ಅವಕಾಶ ಸಿಗುತ್ತೆ ಯೂನಿವರ್ಸ್ ಕಡೆಯಿಂದ. ಸೊ ಎಂಥ ಬ್ಯೂಟಿಫುಲ್ ಮೆಸೇಜ್. ಸೊ ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಮ್ಮ ಏಂಜಲ್ಸ್ಗೆ. ಸೊ ಲೆಟ್ಸ್ ಥ್ಯಾಂಕ್ ಏಂಜಲ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಮೆಸೇಜಸ್ ಆ್ಯಂಡ್ ಗೈಡೆನ್ಸ್. ಓಕೆ, ಸೊ ನಿಮಗೆ ಆಪರ್ಚುನಿಟಿ ಅಂತಕ್ಕಂಥದ್ದು ಫ್ಯೂಚರಲ್ಲಿ ಸಿಗ್ತಾ ಇದೆ, ಅಚಾನಕ್ಕಾಗಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಆವಾಗ ನೀವೇನು ಹೇಳಬೇಕು ಈ ವ್ಯಕ್ತಿಗೆ, ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನು ನೀವು ಆ ವ್ಯಕ್ತಿಗೆ ಅವತ್ತಿನ ದಿನ ಶೇರ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಎಸ್, ಒಳ್ಳೆಯದಾಗಲಿ ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಥವಾ ಟ್ಯಾರೋ ಕಲಿಯುವ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನೀವು ಸಂಪರ್ಕ ಮಾಡಿ ಮಾಹಿತಿ ಅಂತಕ್ಕಂಥದ್ದನ್ನ ಪಡ್ಕೋಬೋದಾಗಿದೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.